ನಿನ್ನೆ ಎಪಿಸೋಡನ್ನ ನೋಡಿದ್ರಲ್ಲ, ಏನನ್ನಿಸ್ತು ನಿಮಗೆ? ಸ್ನೇಹ ಅವರಿಗೆ ಚಾನ್ಸ್ ಸಿಕ್ಕಿರ್ಲಿಲ್ಲ. ಚಂದನ್ ಶೆಟ್ಟಿ ಟೀಮು ಇನ್ನೇನು ಗೆಲ್ಬೇಕು ಅನ್ನೋ ಟೈಮಲ್ಲಿ ಇತ್ತು, ನೋಡಿದ್ವಲ್ಲ. ಗೆದ್ದಿದ ಚಂದನ್ ಶೆಟ್ಟಿ ಟೀಮ್ ಏನ್ ಕತೆ ಅನ್ನೋದನ್ನ ಮಾತಾಡೋಣ ಇವತ್ತಿನ ಎಪಿಸೋಡನ್ನ ನೀವೇನಾದ್ರು ನೋಡಿಲ್ಲ ಅಂದ್ರೆ ಕಲರ್ಸ್ ಕನ್ನಡದಲ್ಲಿ 9:30ಗೆ ಬರುತ್ತೆ, ಅದನ್ನ ನೋಡಿ. ಹಾಗೆ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಕೂಡ ಬರುತ್ತೆ. ನಾನು ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೋಡ್ಬಿಟ್ಟು ಇವಾಗ ಅದರ ಬಗ್ಗೆ ಮಾತಾಡೋಣ ಅಂತ ಕುತ್ಕೊಂಡಿರೋದು ಇವತ್ತಿನ ಎಪಿಸೋಡ್ ಅಲ್ಲಿ ನಿಮ್ ಜೊತೆ. ಯಾರು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಎಪಿಸೋಡ್ ನೋಡಕ್ ಆಗಲ್ವೋ ಅವರಿಗೋಸ್ಕರ ಈ ರಿವ್ಯೂ. ಏನಾಯ್ತು, ಏನಾಗಿದೆ, ಯಾರು ಗೆದ್ದಿದ್ದಾರೆ, ಯಾರು ಟಾಪ್ 3ಗೆ ಹೋಗ್ತಾರೆ ಅನ್ನೋದೆಲ್ಲ ನಿಮಗೆ ಒಂದು ಕ್ಯೂರಿಯಾಸಿಟಿ ಇರ್ತಲ್ಲ, ಅದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಈ ರಿವ್ಯೂ. ನಿನ್ನೆ ಸ್ನೇಹಗೆ ಚಾನ್ಸ್ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ರು, ಇವತ್ತು ಚಾನ್ಸ್ ಸಿಕ್ಕಿದ. ಏನ್ ಕತೆ, ಅಖಾಡಕ್ಕೆ ಸ್ನೇಹ ಅವರು ಇಳಿದಿದಾರ, ಹೇಗ್ ಆಡಿದ್ರು ಎಲ್ಲ ನೋಡೋಣ. ಹಾಗೆ ಚಂದನ್ ಶೆಟ್ಟಿ ಟೀಮು ಆಟನ ಕಂಟಿನ್ಯೂ ಮಾಡಿತ್ತು. ಅದರೊಳಗಡೆ ಚಂದನ್ ಶೆಟ್ಟಿ ಟೀಮು ಬಾಲ್ಗಳನ್ನು ಹಾಕಿ ಲೀಡ್ ಆಗಿ ಗೆದ್ದಿದೆ. ಚಂದನ್ ಶೆಟ್ಟಿ ಟೀಮ್ ಕೂಡ ಸ್ಕೋರ್ ಬೋರ್ಡ್ ಅಲ್ಲಿ ತನ್ನ ಸ್ಥಾನನ ಭದ್ರ ಮಾಡ್ಕೊಂಡಿದೆ. ಈ ಸಲ ಕಪ್ ನಮ್ಮದೇ ಅಂತ ನಿನ್ನೆ ಚಂದನ್ ಶೆಟ್ಟಿ ಟೀಮು 100 ಪಾಯಿಂಟ್ ಪಡೆದು ಸ್ಕೋರ್ ಬೋರ್ಡ್ ಅಲ್ಲಿ ತಮ್ಮ ಪ್ಲೇಸ್ ಅನ್ನ ಭದ್ರಪಡಿಸ್ಕೊಂಡಿದೆ. ಇನ್ನು ಯಾರ್ಯಾರು ಎಷ್ಟೆಷ್ಟು ಸ್ಕೋರ್ಗಳನ್ನು ಮಾಡಿದ್ದಾರೆ, ಏನ್ ಕತೆ ಇವತ್ತಿನ ಆಟದಲ್ಲಿ ಅನ್ನೋದನ್ನ ಮಾತಾಡ್ತಾ ಹೋಗೋಣ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಜಾತ. ಸುಗಮ ಕ್ರಿಯೇಷನ್ಗೆ ಸ್ವಾಗತ, ಸುಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಒತ್ತಿ. ನಾನು ಹಾಕೋ ಹೊಸ ಹೊಸ ವಿಡಿಯೋಗಳು ನಿಮ್ಗೆ ಬರ್ಬೇಕಲ್ವಾ? ಯಾರು ಬಿಗ್ ಬಾಸ್ ಎಪಿಸೋಡ್ ನೋಡಕ್ ಆಗಲ್ವೋ ಹಾಗೆ ನೋಡಿ ನಿಮ್ಮ ಅನಿಸಿಕೆಗಳನ್ನು ನನ್ನ ಜೊತೆ ಶೇರ್ ಮಾಡಿ. ಮಾತಾಡೋಣ ಬಿಗ್ ಬಾಸ್ ಮನೇಲಿ ಏನಾಗ್ತಾ ಇದೆ ಅಂತ ಅಷ್ಟೇನೆ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಏನಾಗ್ತಾ ಇದೆ ಅನ್ನೋದು ಇವತ್ತಿನ ವಿಚಾರ. ಅಗ್ನಿ ಪರೀಕ್ಷೆಯಲ್ಲಿ ಇವತ್ತು ಚಂದನ್ ಶೆಟ್ಟಿ ಟೀಮ್ ಆಟ ಆಡಿದೆ ಚೆನ್ನಾಗಿ, ಸ್ಕೋರ್ ಬೋರ್ಡ್ ಅಲ್ಲಿ ಸ್ಕೋರ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ. ಹಾಗೆ ಎರಡನೇ ಆಟ ಸ್ಟಾರ್ಟ್ ಆಗಿದೆ. ಅಖಾಡಕ್ಕೆ ಇಳಿದಿದ್ದಾರೆ, ಯಾರ್ಯಾರು ಇಳಿಬೇಕು ಏನ್ ಕತೆ ಅಂತ. ಇದು ಇಂಟ್ರೆಸ್ಟಿಂಗ್ ಆಗಿದೆ ಎರಡನೇ ಆಟ ಕೂಡ. ಎನರ್ಜಿ ಬೇಕು ಜಾಸ್ತಿ, ಬೇರೆ ಟೀಮ್ ಅವ್ರನ್ನ ಡಿಫೆನ್ಸ್ ಮಾಡಬೇಕು. ನಾನೇ ಬರ್ತಾ ಇದ್ದೀನಿ ಸರ್. ಅಯ್ಯೋ ಭಗವಂತ, ಒಂದು ಸೆಕೆಂಡ್ ನೀವು ಬ್ಯಾಚ್ ಅವ್ರ ನಿಮ್ಮ 3 ಪಲ್ಟಿ ಕ್ವಾಲಿಫೈಯರ್ ರೌಂಡ್ ಅಲ್ಲಿ ಆಡೋದಕ್ಕೆ ಕ್ವಾಲಿಫೈಯರ್ ರೌಂಡ್ ಅಂತ ಇದು. ಎನರ್ಜಿ ಬೇಕು ಜಾಸ್ತಿ. ಇದು ಯಾವ ತರ ಆಟ ಅಂತಂದ್ರೆ, ಒಂದು ಡಿಫೆನ್ಸ್ ಮಾಡಬೇಕು. ನಾನೇ ಬರ್ತಾ ಇದ್ದೀನಿ ಸರ್. ನೋಡಿದ್ರಲ್ಲ, ಈ ಕ್ವಾಲಿಫೈಯರ್ ರೌಂಡ್ ಅಲ್ಲಿ ಆಟ ಇಂಟ್ರೆಸ್ಟಿಂಗ್ ಆಗಿದೆ. ಮೇಲ್ಗಡೆಯಿಂದ ಒಂದು ಕೋಲು, 1 ಅಡಿ ಉದ್ದದ ಕೋಲು ಮೇಲಿಂದ ಕೆಳಗಡೆ ಬೀಳುತ್ತೆ. ಆ ಕೋಲನ್ನ ಒಂದು ಬಾಕ್ಸ್ ಇಟ್ಟಿರ್ತಾರೆ, ಆಯಾ ಕಲರ್ 4 ಟೀಮ್ಗೆ ಒಂದೊಂದು ಕಲರ್ ಬಾಕ್ಸ್ ಇಟ್ಟಿರ್ತಾರೆ. ಆ ಬಾಕ್ಸ್ ಒಳಗಡೆ ಆ ಒಂದು ಸ್ಟಿಕ್ ಬಂದು ಬಿದ್ದಾಗ ಅದನ್ನ ಹಿಡಿದ್ಬಿಟ್ಟು ತಂದು ಆ ಬಾಕ್ಸ್ ಒಳಗಡೆ ಹಾಕಬೇಕು. ಇದಕ್ಕೋಸ್ಕರ 4 ಜನ ಒಂದೊಂದು ಟೀಮಿಂದ ಒಬ್ಬೊಬ್ರು ಸೆಲೆಕ್ಟ್ ಮಾಡಿ ಕಳಿಸ್ಬೇಕು. ಅದರೊಳಗಡೆ ಫಸ್ಟ್ 4 ಜನ ಟೀಮಿಂದ ಬಂದವರು ಒಬ್ರು ಸಂಗೀತ ಟೀಮಿಂದ ಬಂದಿರೋದು ಪೂರ್ಣಿಮಾ. ನಾನು ಆಡ್ಬೇಕು ಅಂತ ಪೂರ್ಣಿಮಾ ಅವರು ಬಂದಿದ್ದಾರೆ. ಹಾಗೆ ಚಂದನ್ ಶೆಟ್ಟಿ ಟೀಮಿಂದ ಚರಣ್ ಅವರು ಬಂದಿದ್ದಾರೆ. ಹಾಗೆ ಇನ್ಯಾರು, ವಿನಯ್ ಟೀಮಿಂದ ಬಂದಿರೋದು ಲಿಖಿತ್. ಹಾಗೆ ಸಂಗೀತ ಟೀಮಿಂದ ಬಂದಿರೋದು ಪೂರ್ಣಿಮಾ ಹೇಳಿದ್ನಲ್ಲ, ಲಿಖಿತ್, ವಿನಯ್ ಟೀಮಿಂದ. ಮತ್ತೆ ಇನ್ನೊಬ್ರು ಉಳಿದಿದ್ದಾರೆ, ಯಾರು? ಲಿಖಿತ್, ಸ್ನೇಹ. ಯಾರ ಟೀಮಿಂದ? ಶ್ರುತಿ ಅವ್ರ ಟೀಮಿಂದ ಸ್ನೇಹ ಬಂದಿರೋದು. ಇವತ್ತು ಕೂಡ ಸ್ನೇಹನ ಕಳ್ಸಕ್ಕೆ ಇಷ್ಟ ಇರ್ಲಿಲ್ಲ, ಆದ್ರೆ ಲೀಡರ್ ಯಾರು ಕ್ಯಾಪ್ಟನ್ ಆದವರು ಒಪ್ಕೊಂಡ್ರು, ರಾಜೀವ್ ಅವರು ಸ್ನೇಹನ ಕಳ್ಸಕ್ಕೆ. ಮಂಜು ಅಲ್ಲ, ಅವರು ಧನುಷ್ ಅವರು ಅದನ್ನ ಸ್ಟಾಪ್ ಮಾಡಕ್ಕೆ ನೋಡಿದ್ರು, ಆದ್ರೆ ಆಗಿಲ್ಲ. ಸ್ನೇಹ ಅಖಾಡಕ್ಕೆ ಇಳಿದಿದ್ಲು. ಸ್ನೇಹ ಸೂಪರ್ ಆಗಿ ಆಡಿದ್ದಾರೆ ಸ್ನೇಹ ಅವರು ಆಟನ. ಆದ್ರೆ ಗೆದ್ದಿರೋದು ಲಿಖಿತ್. ಆದ್ರೆ ಆಟ ಟಫ್ ಆಗಿದೆ, ಅದು ಫೈಟಿಂಗ್ ಚೆನ್ನಾಗಿ ಎಲ್ಲರೂ ಫೈಟ್ ಮಾಡಿ ಅದನ್ನ. ಚರಣ್ ಶೆಟ್ಟಿ ಕೂಡ ಚೆನ್ನಾಗಿ ಆಡಿದ್ರು. ಚರಣ್ ಶೆಟ್ಟಿಗೂ ಮತ್ತೆ ಲಿಖಿತ್ಗೂ ಒಂದೇ ಒಂದು ಕೋಲು ಇದಾಯ್ತು, ಅಷ್ಟು ಬಿಟ್ರೆ 6-7 ಅಲ್ಲಿ ಚರಣ್ ಶೆಟ್ಟಿ ಲಿಖಿತ್ ಗೆದ್ದಿರೋದು. ಆಟ ಮಾತ್ರ ಚೆನ್ನಾಗಿ ಫೈಟ್ ಕೊಟ್ಟಿರೋದು ಮಾತ್ರ ಸ್ನೇಹ. ಅಷ್ಟು ಸ್ಟ್ರಾಂಗ್ ಆಗಿ ಆಡಿದ್ದಾರೆ ಸ್ನೇಹ. ಆಗ್ಲಿ, ಸ್ನೇಹಗೆ ಒಂದು ಕ್ಲಾಪ್ಸ್ ಕೊಡಬೇಕು ನಾವು. ಯಾಕೆಂದ್ರೆ
ಪಾಪ ಆಟ ಸಿಕ್ಕೇ ಇರಲಿಲ್ಲ. ತಾನೇನು ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಇವತ್ತು ಸಿಕ್ಕಿದೆ ಅಷ್ಟೇ. ಇವತ್ತಿನ ಗೇಮಲ್ಲಿ ಎಪಿಸೋಡಲ್ಲಿ ನಾವು ನೋಡಿರೋ ಪ್ರಕಾರ ಇವತ್ತು ಸಿಕ್ಕಿದೆ, ಪ್ರೂವ್ ಮಾಡ್ಕೊಂಡಿದ್ದಾರೆ. ನಮ್ಗನ್ಸೋ ಪ್ರಕಾರ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕು, ಓಟ್ ಹಾಕ್ಬೇಕಲ್ವಾ. ಓಟ್ ಅಪೀಲ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗಿದ್ರೆ ಸ್ನೇಹ ಆಟ ಓಟ್ ಹಾಕಿ. ಹಾಗೆ ಎಲ್ರಿಗೂ ನಿಮ್ಗೆ ಇಷ್ಟ ಯಾರು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕು ಅಂತ ನಿಮ್ಗೆ ಅನ್ಸುತ್ತಾ ಓಟ್ ಹಾಕಿ. ಆದ್ರೆ ಸ್ನೇಹ ಆಟ ಚೆನ್ನಾಗಿದೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಆಟ ಸಿಕ್ಕಿದ್ದವರಿಗೆ ಆಟನ ಚೆನ್ನಾಗಿ ಆಡ್ತಾ ಇದ್ದಾರೆ. ಒಂದು ಯೂನಿಕ್ ಪರ್ಸನಾಲಿಟಿ ಅಂತ ಅನಿಸ್ತಾ ಇದೆ ಸ್ನೇಹ ನೋಡಿದ್ರೆ. ಬಿಗ್ ಬಾಸ್ ಮನೆ ಒಳಗಡೆ ಹೋದ್ರೆ ಚೆನ್ನಾಗಿರುತ್ತೇನ ಅಂತ ಅನ್ಕೋತಾ ಇದೀವಿ ಅಷ್ಟೇನೆ. ಇನ್ನು ಲಕ್ಷ್ಮಿ ಕೂಡ ಚೆನ್ನಾಗಿ ಆಡಿದ್ರು. ಯಾವ್ದ್ರಲ್ಲಿ ಬಲೂನ್ ಟಾಸ್ಕ್ ಅಲ್ಲಿ ಲಕ್ಷ್ಮಿ ಕೂಡ ಚೆನ್ನಾಗಿ ಆಡಿದ್ದಾರೆ. ಪೂರ್ಣಿಮಾ ಅಷ್ಟೇನಿಲ್ಲ. ಒಂದು ಹೇಳ್ತೀನಿ ಯಾಕೆಂತಂದ್ರೆ ಫಸ್ಟ್ ಸ್ಟಾರ್ ಕೊಟ್ಟವ್ರು ಯಾರು ಅಷ್ಟೊಂದು ಇದಿಲ್ಲ. ಸ್ಟಾರ್ ಎಲ್ಲ ಉಲ್ಟಾ ಆಯ್ತಾ ಅಂತ ಕಾಣಿಸ್ತಾ ಇದೆ ನೋಡಿದ್ರೆ. ಸ್ಟಾರ್ ಕೊಟ್ಟವರಲ್ಲಿ ಕುಮಾರಿ ಹೊರಟೋಗಿರ್ತಾರೆ, ಕುಮಾರಿ ಆಟದಲ್ಲಿ ಇಲ್ಲ. ಹಾಗೆ ಹೇಮಲತಾ ಅನ್ನೋರು ಕೂಡ ಹೊರಟೋಗಿದ್ದಾರೆ. ಪೂರ್ಣಿಮಾ ಅಷ್ಟೋ ಇಷ್ಟೋ ಆಡ್ತಾ ಇದ್ದಾರೆ, ಕ್ಯಾಪ್ಟನ್ ಮಾಡಿ ಕೂರಿಸಿದ್ದಾರೆ ಅಂತೂ ಇದ್ದಾರೆ. ಕ್ಯಾಪ್ಟನ್ ಆಗಿದ್ದಕ್ಕೆ ಆ ಪ್ಲೇಸ್ ಅಲ್ಲಿ ಕ್ಯಾಪ್ಟನ್ ಆಗಿ ಆ ಸ್ಟಾರ್ ಕೊಟ್ಟವ್ರು ಇಬ್ರು ಇರೋದ್ರಿಂದ ಇಲ್ಲಿವರೆಗಿದ್ದಾರೆ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಹೋಗ್ತಿದ್ರೇನ. ಇನ್ನು ರಾಜೀವ್ ಅವರು ಬಿಡಿ. ಮತ್ತೆ ಅದಕ್ಕೆ ಸ್ಟಾರ್ ಅಷ್ಟೊಂದು ಅಚ್ಚು ಬಂದಿಲ್ಲ ಈ ಸಲ. ಅಗ್ನಿ ಪರೀಕ್ಷೆಯಲ್ಲಿ ಸ್ಟಾರ್ ಕೊಟ್ಟಿರೋದು ಅನ್ಸಿಲ್ಲ. ಆಮೇಲೆ ಕೊಡ್ಬೇಕಿತ್ತು, ಫಸ್ಟೇ ಕೊಟ್ಟಿರೋದು ತಪ್ಪು ಅಂತ ಅನಿಸ್ತಾ ಇದೆ. ತಪ್ಪಂತಲ್ಲ, ಸ್ಟಾರ್ ಕೊಟ್ಟು ತಪ್ಪು ಮಾಡಿದ್ರೇನ. ಈ ತರ ಎಲ್ಲ ಒಂದು ಟೆಸ್ಟ್ ಕೊಟ್ಟು ಆಮೇಲೆ ಸ್ಟಾರ್ ಕೊಟ್ಟಿದ್ರೆ ಅದಕ್ಕೊಂದು ಅರ್ಥ ಇತ್ತು. ಫಸ್ಟೇ ಸ್ಟಾರ್ ಕೊಟ್ಟ ಸ್ಟಾರ್ ಏನಕ್ಕೂ ಕೆಲ್ಸಕ್ಕೆ ಬಂದಿಲ್ಲ ಅಂದ್ರೆ ವೇಸ್ಟ್ ಅಲ್ವಾ. ನೋಡಿ, ಇದು ಒಂದು ಹಾವು ಏಣಿ ಆಟ ಇದ್ದಂಗೆ, ಏನಾದ್ರೂ ಆಗ್ಬೋದು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಒಳಗಡೆ ಯಾರೀಗ ಆ ಅಗ್ನಿ ಪರೀಕ್ಷೆಯಿಂದ ದಾಟಿ ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋ ಅದೃಷ್ಟ ಇದೆಯೋ ದೇವರಿಗೆ ಗೊತ್ತು. ಯಾವ ಮೂಮೆಂಟ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಇವತ್ತು ನೋಡಿ ಇನ್ನೊಂದು ಆಟ ಬಂದಿದೆ. ಆಮೇಲೆ 4 ಟೀಮು ಈ ಒಂದು ಕೋಲನ್ನ ಸ್ಟ್ಯಾಂಡ್ ಅಲ್ಲಿ ಕೂರ್ಸೋ ಆಟ ಆಡಿದ್ರಲ್ಲ, ಅದ್ರೊಳಗಡೆ ಗೆದ್ದಿರೋದು ವಿನಯ್ ಟೀಮ್ ಮತ್ತೆ ಚಂದನ್ ಶೆಟ್ಟಿ ಟೀಮು ಲಾಸ್ಟ್ ಅಲ್ಲಿ ಇತ್ತು. ಆದ್ರೆ ನೋಡಿ, ಆ ಗೇಮ್ ಆಡಕ್ಕೆ ಚಂದನ್ ಶೆಟ್ಟಿ ಟೀಮ್, ಸಂಗೀತ ಟೀಮು ಸೈಡ್ ಆಗ್ಬಿಟ್ಟಿದೆ, ಶ್ರುತಿ ಟೀಮ್ ಸೈಡ್ ಆಗಿದೆ. ಇವಾಗ ವಿನಯ್ ಮತ್ತೆ ಚಂದನ್ ಮಧ್ಯ ಒಂದು ಟಫ್ ಟಾಸ್ಕ್ ಬಿದ್ದಿದೆ. ಆ ಆಟನ ಚೆನ್ನಾಗಿ ಆಡಿದ್ರು. ಅದು ಯಾವ ತರ ಇದೆ ಅಂತಂದ್ರೆ ಹಗ್ಗ ಜಗ್ಗಾಟ ಇದ್ದಂಗೆ. ಮಲಗಿರ್ಬೇಕು, ಈ ತರ ಎಳೆದು ಆ ಕಡೆಯವರು ಈ ಕಡೆ ಎಳಿತಾರೆ, ಈ ಕಡೆ. ಅದರೊಳಗಡೆ ಲಿಖಿತ್ ಮತ್ತೆ ಕಿರಣ್ ಶಾಸ್ತ್ರಿ ಆಡಿರೋದು. ಕಿರಣ್ ಶಾಸ್ತ್ರಿಗೆ ಲಿಖಿತ್ ಅವ್ರನ್ನ ಹ್ಯಾಂಡಲ್ ಮಾಡಕ್ಕೆ ಆಗಿಲ್ಲ. ಫೈಟಿಗೆ ಕೊಟ್ಟಿದ್ದಾರೆ, ಆದ್ರೆ ಲಿಖಿತ್ 3 ಸಲನು ಆ ಬಾವುಟನ ಹಿಡಿದು ತಂದಿಡ್ಬೇಕು. ಅದನ್ನ ಮಾಡಿರೋದು ಲಿಖಿತ್ ಗೆದ್ದಿದ್ದು. ಯಾಕೆಂದ್ರೆ ಲಿಖಿತ್ ಜಿಮ್ ಬಾಡಿ ಆಗಿರೋದ್ರಿಂದ ಲಿಖಿತ್ ಶಕ್ತಿನೂ ಇದೆ. ಆದ್ರೆ ಇವರಿಗೆ ಕಿರಣ್ ಶಾಸ್ತ್ರಿಗೆ ಮಾತ್ರ ಆಗಿಲ್ಲ. ಅಷ್ಟು ಕಷ್ಟ ಇರುತ್ತೆ ಅಂತ ಅನ್ಕೊಂಡಿಲ್ಲ. ಧನುಷ್ ಕಳಿಸ್ಬೋದಿತ್ತು, ಕಳಿಸಿದ್ರೆ ಚೆನ್ನಾಗಿ ಆಡ್ತಿದ್ರೇನೋ. ಆದ್ರೂ ಟ್ರೈ ಮಾಡಿದ್ದಾರೆ. ಈ ಜಿಮ್ ಬಾಡಿಗಳನ್ನೆಲ್ಲ ತಂದು ಒಳಗಡೆ ಬಿಟ್ರೆ ಆಟದಲ್ಲಿ ಕಷ್ಟನೇ ಅಲ್ವಾ, ಅವರೇ ಗೆಲ್ತಾರೆ. ಅಂತೂ ಲಿಖಿತ ಗೆದ್ದಿರೋದು. ಇನ್ನೊಂದು ಈ ಕೋಲ್ ತಂದಿಡೋದ್ರಲ್ಲೂ ಕೂಡ ಲಿಖಿತ್ ಆ ಕಡೆ ಈ ಕಡೆ ಮಾಡಿ ಸ್ವಲ್ಪ ಮೋಸದ ಆಟ ಆಡ್ದಂಗೂ ಇತ್ತು ನೋಡಕ್ಕೆ. ಮೋಸ ಅಂತಲ್ಲ, ಏನಂತಾರೆ, ಬೇರೆಯವ್ರ ಬಾಕ್ಸ್ ಇಂದ ತಂದು ತನ್ನ ಬಾಕ್ಸ್ ಒಳಗೆ ಇಟ್ಕೊಂಡು ಆತರ ಎಲ್ಲ ಮಾಡಿದ್ದಾರೆ, ತೆಗ್ಸಿದ್ದಾರೆ ಅದನ್ನ. ಆದ್ರೂ ಇದ್ರೊಳಗಡೆ ಅವ್ರು ಗೆದ್ದಿರೋದು. ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ನಡೆದಿರೋ ಒಂದು ವಿಚಾರಗಳು. ಇನ್ನು ಈ ಅಗ್ನಿ ಪರೀಕ್ಷೆ ನಂತರ ಇವಾಗ 4 ಟೀಮು 2 ಟೀಮ್ ಆಗ್ತಾ ಬಂದಿದೆ. ಈ 2 ಟೀಮಲ್ಲಿ ಯಾರು ಗೆಲ್ತಾರೋ ಅವರಿಗೆ ಮತ್ತೆ ಇನ್ನೊಂದು ಸೋತಿರೋ ಟೀಮ್ ಇದೆ, ಅದನ್ನು ಆಡಿಸ್ತಾರೇನ. ಅವಾಗ ಎಲ್ಲರನ್ನು ಮಿಕ್ಸ್ ಮಾಡಿಬಿಟ್ಟು ಈಗ ಉಳಿದಿರೋ ಜನಗಳಲ್ಲಿ 3 ಜನ ಸೆಲೆಕ್ಟ್ ಮಾಡ್ಬೇಕಲ್ವಾ. ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಸ್ಕೋರ್ ಬೋರ್ಡ್ ಅಲ್ಲಿ ಯಾರ್ದು ಜಾಸ್ತಿ ಇರುತ್ತೆ ಅವ್ರು ಆಡ್ಬೇಕೇನ ನೆಕ್ಸ್ಟ್. ಇವಾಗ ಆಡಿರೋ ಒಂದು ಆಟದಲ್ಲಿ ಸ್ಕೋರ್ ಬೋರ್ಡ್ ಅಲ್ಲಿ ವಿನಯ್ ಟೀಮು ಹೈ ಇದ್ರೊಳಗಡೆ ಇದೆ. 100 + 200 300 ಮಾರ್ಕ್ಸ್ ಅಲ್ಲಿ ಇದೆ. ಶ್ರುತಿ ಟೀಮಲ್ಲೂ 200 ಮಾರ್ಕ್ಸ್, ಸಂಗೀತ ಟೀಮಲ್ಲೂ 200 ಮಾರ್ಕ್ಸ್, ಚಂದನ್ ಟೀಮಲ್ಲಿ 100 ಮಾರ್ಕ್ಸ್ ಇದೆ. ಇನ್ನು ಎಷ್ಟು ಆಟ ಆಡ್ಸಿದಾರೋ ಗೊತ್ತಿಲ್ಲ. ಇವತ್ತಿನ ಪ್ರಕಾರ ಈ ಸ್ಕೋರ್ ಬೋರ್ಡ್ ಈ ತರ ಇದೆ. ಸ್ನೇಹ ಮಾತ್ರ, ನಾವು ನಿನ್ನೆ ಸ್ನೇಹಗೆ ಆಟ ಸಿಕ್ಕಿಲ್ಲ ಅಂತ ನಿನ್ನೆ ಎಪಿಸೋಡ್ ಅಲ್ಲಿ ನಾನು ಮಾತಾಡಿದ್ದೆ.
ಇವತ್ತಿನ ಎಪಿಸೋಡಲ್ಲಿ ಸ್ನೇಹ ಅಖಾಡಕ್ಕಿಳಿದು ಚೆನ್ನಾಗಿ ಆಟ ಆಡಿದ್ದಾರೆ. ಸ್ನೇಹಗೆ ಚಾನ್ಸ್ ಬರಬೇಕು, ಜಾಸ್ತಿ ಚಾನ್ಸ್ ಬರಬೇಕು. ಇಂಥವ್ರು ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕು ಅಂತ ನಮಗೆ ಅನಿಸ್ತಾ ಇರೋದು. ಆಟ ಚಾನ್ಸ್ ಬಂದಾಗ ಅವ್ರವ್ರು ಪ್ರೂವ್ ಮಾಡ್ಕೋತಾರೆ. ಆಟದ ಇದೇ ಕೊಟ್ಟಿಲ್ಲ ಅಂತಂದ್ರೆ ಹೇಗೆ ಪ್ರೂವ್ ಮಾಡ್ಕೊಳಕ್ಕಾಗತ್ತೆ? ಶಾಸ್ತ್ರಿ ಫಸ್ಟ್ ಯಾವುದೋ ಒಂದೆರಡು ಆಟದಲ್ಲಿ ಒಬ್ಬೊಬ್ರು ಒಂದೊಂದರ ಆಟದಲ್ಲಿ ಟಾಪ್ ಇರ್ತಾರೆ. ಇದೇ ಲಿಖಿತ್ ನಿನ್ನೆ ಮೊನ್ನೆ ಆಟದಲ್ಲಿ ಸ್ವಲ್ಪ ಓವರ್ ಆಕ್ಷನ್ ಮಾಡಿ ಸೋತೋಗಿದ್ರಲ್ವಾ. ಯಾರಿಗೆ? ವಿನಯ್ಗೆ ಕೋಪ ಬಂದಿತ್ತು. ಆದರೆ ಅದನ್ನ ಇವತ್ತೆಲ್ಲ ಲಿಖಿತ್ ಗೆದ್ದಿರೋದ್ರಿಂದ ಸ್ವಲ್ಪ ಒಂದು ನಾರ್ಮಲ್ ಹಂತಕ್ಕೆ ಬಂದಿದ್ದಾರೆ ವಿನಯ್. ಚಂದನ್ ಶೆಟ್ಟಿ ಡಲ್ ಆಗಿದ್ರು ಕೂಡ ಚಂದನ್ ಶೆಟ್ಟಿ ಆಟ ಆಡೋರನ್ನ ಸಪೋರ್ಟ್ ಮಾಡೋರ ವಿಧಾನ ಚೆನ್ನಾಗಿದೆ. ಟೀಮನ್ನ ನೆಗ್ಲೆಕ್ಟ್ ಮಾಡಿಲ್ಲ ಚಂದನ್ ಶೆಟ್ಟಿ, ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತೂ ಇಂತೂ ಒಂದು 100 ಮಾರ್ಕ್ಸ್ ಬರೋ ತರ ಕಾಪಾಡ್ಕೊಂಡಿದ್ದಾರೆ ಟೀಮನ್ನ. ಅದು ಟೀಮ್ಗೆ ಹುರಿದುಂಬಿಸ್ಬೇಕು, ಆವಾಗಲೇ ಟೀಮ್ ಚೆನ್ನಾಗಿ ಮುಂದೆ ಹೋಗೋಕ್ಕೆ ಸಾಧ್ಯ ಅಲ್ವಾ? ಏನನ್ನಿಸ್ತು ಇವತ್ತಿನ ಆಟ? ನಿಮಗೆ ಇಷ್ಟ ಆಯ್ತಾ? ಯಾರ ಆಟ ಇಷ್ಟ ಆಯ್ತು ಕಾಮೆಂಟ್ ಮಾಡಿ. ನನಗೆ ಇಷ್ಟ ಆಗಿರೋದು ಸ್ನೇಹ ಆಟ ಇಷ್ಟ ಆಯ್ತು. ಗೆದ್ದಿಲ್ಲ ಪರವಾಗಿಲ್ಲ, ಆದರೂ ಸ್ನೇಹ ಆಟ ಇಷ್ಟ ಆಯ್ತು. ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಎಲ್ಲರೂ ಒಂದು ವಿಷಯ ಏನು ಅಂತಂದ್ರೆ, ಈ ಸಲ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಇವರೆಲ್ಲ ಟಫ್ ಆಗಿ ಎಲ್ಲ ಆಟನೂ ಆಡ್ಬಿಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಯಾರು ಸೆಲೆಕ್ಟ್ ಆಗಿ ಹೋಗ್ತಾರೋ ಅವರು ಓವರ್ ಕಾನ್ಫಿಡೆನ್ಸ್ ಮಾಡ್ಕೊಳ್ದೇನೆ ಹೇಗಿರ್ಬೇಕೋ ಹಾಗೆ ಇದ್ದು ಬಿಗ್ ಬಾಸ್ ಮನೆ ಒಳಗಡೆ ಚೆನ್ನಾಗಿ ಆಟ ಆಡಿದ್ರೆ ಗೆಲ್ಲೋ ಚಾನ್ಸ್ ಇವರಲ್ಲೇ ಯಾರಿಗೋ ಒಬ್ರಿಗಿರುತ್ತೆ. ಯಾರು ಹೋಗ್ತಾರೋ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಆಡಬೇಕು. ಇನ್ನೊಂದು ಓವರ್ ಆಕ್ಟಿಂಗ್ ಆ ಥರ ಎಲ್ಲ, ಕೆಲವರಿಗೆ ಏನಾದ್ರು ಒಂದು ಪೊಸಿಷನ್ ಬಂದ ತಕ್ಷಣ ಓವರ್ ಆಕ್ಷನ್ ಮಾಡ್ತಾರಲ್ಲ, ಆ ಥರ ಎಲ್ಲ ಮಾಡ್ದೇನೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಚೆನ್ನಾಗಿ ಆಟನ ಅದರ ಉಪಯೋಗ ಪಡ್ಕೊಂಡ್ರೆ ಗೆಲ್ಲೋ ಚಾನ್ಸ್ ಇವರಿಗೆ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಇವರಿಗೆಲ್ಲ ಕಷ್ಟ ಸುಖ ಎಲ್ಲ ಗೊತ್ತಾಗಿದೆ ಆಲ್ರೆಡಿ. ಇಂತಿಂತ ಆಟ ಎಷ್ಟು ಟಫ್ ಆಗಿರ್ತಾವ ಆಟಗಳು ಅಂತ ಆಟನ ಆಡಿದ್ದಾರೆ. ಇನ್ನೂ ಆಟಗಳಿದಾವಲ್ಲ, ಇವತ್ತು ನಾಳೆ 2 ದಿವಸ ಇರ್ಬೋದು, ಆಮೇಲೆ ಫೈನಲ್ ಆಗುತ್ತೇನಾ? ಇವತ್ತು 27 ಅಲ್ವಾ? 27, 28, 29 ವರೆಗೂ ಇರುತ್ತೆ ಈ ಆಟಗಳು ಅಂತ ಹೇಳಿದ್ದಾರೆ. ಇದರೊಳಗಡೆ ಆಲ್ರೆಡಿ ಆಗಿರ್ಬೋದು ಇದೆಲ್ಲ. ಈ ಎಪಿಸೋಡ್ಗಳೆಲ್ಲ ಬರೋದು ಲೇಟ್ ಅಲ್ವಾ, ಅದರಿಂದ. ಯಾರು ನಿಮ್ಗಿಷ್ಟ? ಬಿಗ್ ಬಾಸ್ ಮನೆ ಒಳಗಡೆ ಯಾರು ಹೋಗ್ಬೇಕು? ಇದರೊಳಗಡೆ ಯಾರ್ಯಾರು ಇದ್ದಾರೆ ಇವಾಗ ಹೇಳ್ತೀನಿ ನೋಡಿ. ನಿಮ್ಗಿಷ್ಟ ಆದವರಿಗೆ ವೋಟ್ ಮಾಡಿ ಅಂತ ಕೇಳ್ತಾ ಇದ್ದಾರಲ್ವಾ. ಚಂದನ್ ಶೆಟ್ಟಿ ಟೀಮಲ್ಲಿರೋ ಕಿರಣ್ ಶಾಸ್ತ್ರಿ ಇಷ್ಟನಾ? ಅನನ್ಯ ಇಷ್ಟನಾ? ಸಹನಾ ಇಷ್ಟನಾ? ಚರಣ್ ಇಷ್ಟನಾ? ವಿನಯ್ ಟೀಮಲ್ಲಿರೋ ರತ್ನಮ್ಮ ಇಷ್ಟನಾ? ಲಕ್ಷ್ಮಿ ಇಷ್ಟನಾ? ಲಿಖಿತ್ ಇಷ್ಟನಾ? ಲಕ್ಷ್ಮಿನಾ? ದೀಪಕ್ಕ? ಶ್ರುತಿ ಟೀಮಲ್ಲಿರೋ ಸ್ನೇಹ ಇಷ್ಟನಾ? ಧನುಷ್ ಇಷ್ಟನಾ? ಈಶಾ ಇಷ್ಟನಾ? ಇನ್ಯಾರಿದ್ದಾರೆ? ಹಾಗೆ ಸಂಗೀತ ಟೀಮಲ್ಲಿರೋ ಪೂರ್ಣಿಮಾ ಇಷ್ಟನಾ? ಮಂಜಾ ಇಷ್ಟನಾ? ದೀಪಕ್ ಇಷ್ಟನಾ? ದೀಕ್ಷಿತ್ ಇಷ್ಟನಾ? ದೀಕ್ಷಾ ಇಷ್ಟನಾ? ಯಾರು ಹೋಗ್ಬೋದು? ಇವತ್ತಿನ ಒಂದು ಆಟದ ಹೆಸರು ಕೋಲೆ ಗೋಲು ಅಂತ. ಕೋಲು ಮೇಲಿಂದ ಕೋಲನ್ನು ಹಾಕ್ತಾರೆ, ಕೆಳಗಡೆ ಗೋಲೊಳಗಡೆ ಅದು ಬೀಳಬೇಕು. ಅದು ಕೋಲೆ ಗೋಲು. ಇದು ಇನ್ನೊಂದು ಸ್ಟ್ರೆಂತ್, ಹಗ್ಗ ಜಗ್ಗಾಟದ ಥರ ಅದು ಒಂದು ಆಟ. ಚೆನ್ನಾಗಿದೆ ಆಟಗಳು. ಆಟಕ್ಕೋಸ್ಕರನೇ ನೋಡಬೇಕು ಬಿಗ್ ಬಾಸ್. ನಿಮಗೆ ಬಿಗ್ ಬಾಸ್ ಮನೆ ಒಳಗಡೆ ಯಾವ ಆಟ ಇಷ್ಟ ಆಗುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ. ಮುಂದೆ ಒಳ್ಳೊಳ್ಳೆ ಆಟ ಬರುತ್ತಲ್ಲ, ಅದರ ಬಗ್ಗೆ ಎಲ್ಲ ಮಾತಾಡೋಣ. ಆಟನ ನೋಡಿ ಎಂಜಾಯ್ ಮಾಡೋಣ. ಹೇಗೆ ನೀವು ಕ್ರಿಕೆಟನ್ನು ಎಂಜಾಯ್ ಮಾಡ್ತೀರೋ ಆ ಥರ ಇದು ಕೂಡ ಬಿಗ್ ಬಾಸ್ ಅಲ್ಲಿ ಗೇಮ್ಸನ್ನ, ಉಳಿದ ಜಗಳ ಅದು ಇದು ಎಲ್ಲ ಇರುತ್ತೆ, ಬಟ್ ಗೇಮ್ಸನ್ನ ಮಿಸ್ ಮಾಡ್ಕೋಬೇಡಿ. ಗೇಮ್ಸ್ ಚೆನ್ನಾಗಿರ್ತವೆ ಎಲ್ಲ ಗೇಮ್ಸ್ಗಳು. ನಾವು ಹೊರಗಡೆ ಹೋಗಿ ಎಲ್ಲೂ ಗೇಮ್ಸ್ ನೋಡೋಕ್ಕಾಗಲ್ಲಲ್ವ. ಬಿಗ್ ಬಾಸ್ ಮನೆ ಒಳಗಡೆ ಚಿಕ್ಕ ಗೇಮ್ಗಳು ಎಷ್ಟು ಚೆನ್ನಾಗಿ ಟಫ್ ಆಗಿರುತ್ತೆ, ಟಾಸ್ಕ್ಗಳು ಅವೆಲ್ಲ ಚೆನ್ನಾಗಿರುತ್ತಲ್ವ. ಅದಕ್ಕೋಸ್ಕರನಾದರೂ ಬಿಗ್ ಬಾಸ್ ನೋಡ್ಬೇಕಷ್ಟೇನೆ. ಯಾರೋ ಬಿಗ್ ಬಾಸ್ ಒಬ್ರು ಗೆದ್ದು ಅವ್ರೇನು ನಮ್ಗೇನು ಮಾಡಲ್ಲ. ಯಾರು ಬಿಗ್ ಬಾಸ್ ಗೆದ್ದವ್ರು ಯಾರು ನಮ್ಮನ್ನ ಆಳೋದೇನಿಲ್ಲ ಅಲ್ವಾ. ರಾಜಕೀಯ ಏನಲ್ಲ ಇದು. ಬಿಗ್ ಬಾಸ್ ಒಂದು ಕೇವಲ ಎಂಟರ್ಟೈನ್ಮೆಂಟ್ ಅಷ್ಟೇನೆ. ಇನ್ನೇನು ಸಮಾಚಾರ ಹೇಳಿ. ಇದಿಷ್ಟು ಇವತ್ತಿನ ಎಪಿಸೋಡ್ ನೋಡಿದ್ದಾಯ್ತು.
ನೋಡಿ, ప్రతి చిన్న అవంతరానికి సంకల్పాన్ని మార్చుకునేవారు లక్ష్యానికి దూరం అవుతారు. అంతరాయాలు కలిగే కొద్దీ సంకల్పాన్ని దృఢతరం చేసుకుంటూ పోవాలి. ಅಂದರೆ ಒಂದು ಸಣ್ಣ ಅವಾಂತರ ಏನಾದ್ರು ಬಂದರೆ ಸಂಕಲ್ಪನ ಚೇಂಜ್ ಮಾಡ್ಕೊಬಾರ್ದಂತೆ. ನಾನು ಇದನ್ನ ಸಾಧನೆ ಮಾಡ್ತೀನಿ ಅನ್ನೋ ಸಂಕಲ್ಪನ ಚೇಂಜ್ ಮಾಡ್ಕೋಬಾರ್ದಂತೆ. ಯಾವ್ದಾದ್ರು ಒಂದು ಅಡ್ಡಿ ಆತಂಕ ಬಂದರೆ ಸಂಕಲ್ಪನ ದೂರ ಮಾಡಿಕೊಂಡ್ರೆ ನಾವು ನಮ್ಮ ಲಕ್ಷ್ಯನ ದೂರ ಮಾಡ್ಕೊಂಡಂಗೆನೆ. ನಮ್ಮ ಸಂಕಲ್ಪನ ಏನಾದ್ರು ಚೇಂಜ್ ಮಾಡ್ಕೊತಾ ಇದ್ರೆ, ನಮಗೆ ಇದು ಸಾಧನೆ ಮಾಡಬೇಕು ಅಂತ ಇದ್ರೆ ಆ ಸಂಕಲ್ಪಕ್ಕೆ ಹೋರಾಡಬೇಕು, ಕೆಲಸ ಮಾಡಬೇಕು. ಸಂಕಲ್ಪನ ಚೇಂಜ್ ಮಾಡ್ತಾ ಇದ್ರೆ, ಇವತ್ತೊಂದು ನಾಳೆ ಒಂದು ಆ ಥರ ಚೇಂಜ್ ಮಾಡ್ತಾ ಇದ್ರೆ ನಾವು ತಲುಪಬೇಕಾದ ಗುರಿ ತಲುಪೋದು ಕಷ್ಟ. అంతరాయాలు కలిగే కొద్దీ సంకల్పాన్ని దృఢతరం చేసుకుంటూ పోవాలి. ಅಂದರೆ ಏನಾರು ಅಡ್ಡಿ ಆತಂಕ ಬಂದರೆ ಅದನ್ನ ಸರಿ ಮಾಡ್ಕೊಂಡು ಹೋಗಬೇಕು. ಆದರೆ ಸಂಕಲ್ಪನಲ್ಲ. ಗುರಿ ತಲುಪೋಕೆ, ಗುರಿ ಮುಟ್ಟೋಕೆ ನಾವು ಆ ಕಡೆ ಈ ಕಡೆ ಅಡ್ಡಿ ಆತಂಕ ಏನು ಬಂದ್ರೂ ಗುರಿ ಮುಟ್ಟೋದ್ರ ಕಡೆ ಗಮನ ಇರಬೇಕು ಅನ್ನೋದು ಇವತ್ತಿನ ಒಂದು ಲೈನ್. ಇದಿಷ್ಟು